ಕಟ್ಟೆ ಮೇಲೆಯೇ ಅಕ್ರಮ ಮನೆ ನಿರ್ಮಾಣ. ಮಾಲೂರು ತಾಲೂಕು ಆಡಳಿತದ ವಿರುದ್ಧ ಜನಾಕ್ರೋಶ. ರಾಜಕಾರಣಿಗಳಿಗೊಂದು ನ್ಯಾಯ, ಸಾಮಾನ್ಯ ಜನರಿಗೊಂದು ನ್ಯಾಯವೇ? ಮಾಲೂರಿನಲ್ಲಿ ಬಯಲಾಯಿತು ಅಧಿಕಾರಿಗಳ ಕರಾಳ ಮುಖ. ಮಾಲೂರು ಲಿಂಗಾಪುರ ಕೆರೆ ಒತ್ತುವರಿ ಶಾಸಕರ ಆಪ್ತರಿಂದಲೇ ನಡೀತಾ ಅಕ್ರಮ ದಂಧೆ. ಬೆಕ್ಕಿಗೆ ಬೆಲ್ಲದ ಕಾವಲು. ಬೇಲಿಯ ಎದ್ದು ಹೊಲ ಮೇಯ್ದರೆ ಕಾಯುವವರು ಯಾರು? ಅಕ್ರಮ ಕಟ್ಟಡ ತೆರವುಗೊಳಿಸದಿದ್ರೆ ಬೆತ್ತಲೆ ಪ್ರತಿಭಟನೆ. ಕೋಲಾರ ಜಿಲ್ಲಾಡಳಿತಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಚ್ಚರಿಕೆ. ಕೆರೆ ಇದೆ, ಕೆರೆ ಕಟ್ಟೆ. ಅವರು ಈ ಕೆರೆ ಕಟ್ಟೆನ ಒಡೆದು ಆ ಕೆರೆ ಕಟ್ಟೆ ಮೇಲೆ ಒಂದು ಮನೆಗಳನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದೇಶ ಆಗಿದೆ. ಈ ಒಂದು ವಿಚಾರವಾಗಿ ಸನ್ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯತಿ ಕೃಷ್ಣಪ್ಪ ಸರ್ ಅವರಿಗೂ ಸಹ ಮಾಹಿತಿಯನ್ನು ಕೊಟ್ಟಿದ್ವಿ. ಅದೇ ಅಲ್ಲದೆ ಇಂಗೇನಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಆಲಿಖಾನ್ರಿಗೂ ಸಹ ಮಾಹಿತಿಯನ್ನು ಕೊಟ್ಟಿದ್ವಿ. ಆದರೆ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಅಂದರೆ ಇದರಲ್ಲಿ ಸಹ ಇವರು ಸಹ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಗುಮಾನಿ ಇವತ್ತು ಸಾರ್ವಜನಿಕರಲ್ಲಿ ಮೂಡಿದೆ. ಈ ಕೂಡಲೇ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಏನು ಅಕ್ರಮವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸ್ತೇನೆ. ಇವತ್ತು ಮಾಲೂರು ತಾಲೂಕು ಕಸಬಾ ಹೋಬಳಿ ಲಿಂಗಾಪುರ ಕೆರೆ ಸರ್ವೆ ನಂಬರ್ 48ರಲ್ಲಿ 10 ಎಕರೆ 11 ಗುಂಟೆ ಜಮೀನಿದೆ. ಇವತ್ತು ಪ್ರಭಾವಿ ರಾಜಕಾರಣಿ ಇವತ್ತು ಸಾರ್ವಜನಿಕರಲ್ಲಿ ಮನೆಗಳನ್ನು ಕಟ್ಕೊಳ್ಳೋದಕ್ಕೆ ಕೆರೆ ಜಾಗವನ್ನು ಮತ್ತು ಕೆರೆಯ ಕಟ್ಟೆಯ ಮೇಲೆ ಇವತ್ತು ಅಕ್ರಮವಾಗಿ ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವರು ಕಾಂಗ್ರೆಸ್ನ ಹಿರಿಯ ಮುಖಂಡರು, ಏನು ಶಾಸಕರ ಆಪ್ತರು ಆಗಿರ್ತಾರೆ. ಸುಮಾರು ಬಾರಿ ನಾವು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಸಹ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅಲ್ಲದೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಸಹ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸ್ಥಳ ಪರಿಶೀಲನೆ ಸಹ ಮಾಡಿದ್ದಾರೆ. ಆದರೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಇವತ್ತು ಬೇಲಿ ಎದ್ದು ಹೊಲ ಮೇಯ್ದರೆ ಹೊಲಕ್ಕೆ ಕಾವಲು ಯಾರೆಂಬಂತಾಗಿದೆ ಇವತ್ತು ಮಾಲೂರಿನ ತಾಲೂಕು ಆಡಳಿತ. ನೋಡಿ ಸ್ನೇಹಿತರೆ, ಇದೇ ಕೆರೆ ಕಟ್ಟೆ, ಕೆರೆ ಅಂಗಳ, ಕೆರೆ ಕಟ್ಟೆಯ ಮೇಲೇ ಇವತ್ತು ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ರಾಜಕಾರಣಿಗಳಿಗೆ ಒಂದು ನ್ಯಾಯ, ಇವತ್ತು ಸಾಮಾನ್ಯ ಪ್ರಜೆಗಳಿಗೆ ಒಂದು ನ್ಯಾಯ ಅನ್ನುವಂತಾಗಿದೆ ಮಾಲೂರು ತಾಲೂಕಿನ ಆಡಳಿತದ ಪರಿಸ್ಥಿತಿ. ಈಗಲಾದ್ರೂ ಕೋಲಾರ ಜಿಲ್ಲಾಡಳಿತ ಮತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾರು ಈ ಅಕ್ರಮ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅವರಿಗೆ ಶಾಮೀಲಾಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಈ ಕೂಡಲೇ ಅಕ್ರಮವಾಗಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಕಟ್ಟಡಗಳನ್ನು ಸರ್ಕಾರ ವಶಕ್ಕೆ ಪಡ್ಕೊಳ್ಬೇಕು. ಕೆರೆಯ ಕಟ್ಟೆಯನ್ನು ಮತ್ತು ಕೆರೆಯನ್ನು ಉಳಿಸಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸ್ತದೆ. ಬಂಧುಗಳೇ, ಜೈ ಭೀಮ್. ಅಧಿಕಾರಿಗಳ ಮೇಲೆ ಮತ್ತು ಏನು ಅಕ್ರಮವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳದೆ ಹೋದರೆ ಏನು ಸೋಮವಾರ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕೋಲಾರ ಜಿಲ್ಲಾಡಳಿತಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚೀಮಾರಿಯನ್ನು ಹಾಕುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್.